ಮಾತ್ರೆ ಸೇವಿಸುವ ದೃಶ್ಯ ಚಿತ್ರೀಕರಿಸಿ ಯುವಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಮೂಡಲಚಿಂತಲಹಳ್ಳಿ ಗ್ರಾಮದ ಸುನೀಲ್ ಕುಮಾರ್ ಅನ್ನುವಂತಹ 21 ವರ್ಷದ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮೂಡಲಚಿಂತಲಹಳ್ಳಿಯಲ್ಲಿ ಘಟನೆ ನಡೆದಿರೋದು. ಕೆಎಸ್ಆರ್ಪಿ ಪೇದೆಯಾಗಿ ತರಬೇತಿಯನ್ನು ಕೂಡ ಸುನೀಲ್ ಕುಮಾರ್ ಪಡಿತಾ ಇದ್ದ. ರಜೆಯ ಮೇಲೆ ಈತ ತನ್ನ ಸ್ವಗ್ರಾಮಕ್ಕೆ ಆಗಮಿಸಿದ್ದ ವೇಳೆ ಲೈವ್ ಸುಸೈಡ್ ಅನ್ನ ಅಂದ್ರೆ ಮಾತ್ರೆಯನ್ನ ತಿಂತಾ ಇರುವಂತಹ ವಿಡಿಯೋವನ್ನ ಮಾಡಿಕೊಂಡು ಈತ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ನೀವೀಗ ಅದು ವಿಡಿಯೋದಲ್ಲಿ ಕೂಡ ಗಮನಿಸಬಹುದು. ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಈತ ಟ್ಯಾಬ್ಲೆಟ್ಗಳನ್ನ ತಿಂತಾ ಇರುವಂತಹ ಒಂದು ವಿಡಿಯೋವನ್ನ ಈತ ಮಾಡಿಕೊಂಡಿದ್ದಾನೆ. ಆದರೆ ಯಾವ ಕಾರಣಕ್ಕಾಗಿ ಈ ಆತ್ಮಹತ್ಯೆ ನಡೆದಿದೆ, ಅದರಲ್ಲೂ ಕೂಡ ಈತ ಕೆಎಸ್ಆರ್ಪಿ ಪೇದೆಯಾಗಿ ತರಬೇತಿ ಪಡಿತಾ ಇದ್ದಂತಹ ಯುವಕ ಕೂಡ ಆಗಿದ್ದ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನವೀನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಯಾವ ಕಾರಣಕ್ಕಾಗಿ ಈತ ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಕಾರಣನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಅವರ ಮನೆಯವರು ಏನಾದ್ರೂ ಹೇಳ್ತಾ ಇದ್ದಾರಾ? ಹೇಗೆ ನಮಿತಾ, ಏನಂತಂದ್ರೆ ಇದು ನಡೆದಿರುವಂತದ್ದು 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಇದು ಈತ ಒಂದು ಸ್ನೇಹಿತರ ಜೊತೆ ಊರಿಗೆ ಬಂದಿದ್ದಾಗ ಸ್ನೇಹಿತರ ಜೊತೆ ಹೋಗಿ ಅವನು ಬಾವಿ ಒಳಗಡೆ ಈಜೋದಕ್ಕೆ ತೆರಳಿದ್ದಾನೆ. ಮತ್ತೆ ಬೆಳಗ್ಗೆ ಎಲ್ಲಾರು ಮೋಜು ಮಸ್ತಿಯಲ್ಲಿ ಎಲ್ಲಾರು ಕ್ರಿಕೆಟ್ ಆಡಿದ್ದಾರೆ. ತದನಂತರ ಮಧ್ಯಾಹ್ನದ ಹೊತ್ತಿಗೆ ಹೋಗಿ ಈಜಿದ್ದಾರೆ. ಈಜಿಬಿಟ್ಟು ಅವರೆಲ್ಲ ಮನೆಗಳಿಗೆ ಹೋದ್ಮೇಲೆ ಮಧ್ಯಾಹ್ನದ ನಂತರ ಹೋಗಿ ಈತ ಅವರ ಒಂದು ತೋಟದ ಮನೆ ಒಳಗಡೆ ಈತ ಮಾತ್ರೆಯನ್ನು ತಂದಿದ್ದಂತ ಮಾತ್ರೆಗಳನ್ನ ಸೇವಿಸಿರುವಂತದ್ದು. ಒಂದು ಮೂಲಗಳ ಪ್ರಕಾರ ತಿಳಿದಂತ ಮಾಹಿತಿ ಏನಂತಂದ್ರೆ, ಅವನು ಅದೇ ಗ್ರಾಮದ ಒಬ್ಬ ಸ್ನೇಹಿತನಿಗೆ ಗೊತ್ತಿದ್ದಂತ, ಅವನು ತುಂಬಾ ಆಪ್ತನಾಗಿದ್ದಂತ ಸ್ನೇಹಿತನಿಗೆ ಗೊತ್ತಿದ್ದಂತ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದ. ಸೊ ಆ ಹುಡುಗಿಯವರ ಮನೆಯಲ್ಲಿ ಒಪ್ಪಿರ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಇವನು ಸಾಕಷ್ಟು ಡಿಪ್ರೆಷನ್ ಇದ್ದ. ಮತ್ತೆ ಆ ಹುಡುಗನ ಮಾತ್ರ ಸಹ ಇವನು ಸಾಕಷ್ಟು ಹೇಳ್ಕೊಂತ ಇದ್ದ, ಆ ಹುಡುಗಿನ ಬಿಟ್ಟು ನಾವ್ ಇರೋದಿಲ್ಲ ಅಂತೇಳಿ. ಸೊ ಹಾಗಾಗಿ ಈತ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ನಲ್ಲಿ ಅವನು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಅಂತೇಳಿ ಸದ್ಯಕ್ಕೆ ತಿಳಿದು ಬಂದಿದೆ. ಸೊ ಹಾಗಾಗಿ ಆ ಒಂದು ಪ್ರೇಮ ವೈಫಲ್ಯನೇ ಈ ರೀತಿ ಈತನಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಆಯ್ತು ಅಂತ ಹೇಳಿ ಒಂದು ಕೇಳಿ ಬರ್ತಾ ಇದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಹುಡುಗ ಆ ವಿಡಿಯೋನ ಮಾಡಿ ಒಂದು ಅದೇ ಸ್ನೇಹಿತರ ಗ್ರೂಪ್ ಗೆ ಸಹ ಶೇರ್ ಮಾಡಿದ್ದಾನೆ. ಸೊ ಆ ಶೇರ್ ಮಾಡಿರುವಂತದ್ದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅಂತ. ಓಕೆ, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗೆ. ಶಾಸಕ ಹಾಗೂ ಬೆಂಬಲಿಗರು ಪೊಲೀಸರಿಗೆ ಆವಾಜ್ ಹಾಕಿರುವ ಘಟನೆ ದಾವಣಗೆರೆಯ ಹೊನ್ನಾಳಿಯಲ್ಲಿ ನಡೆದಿದೆ. ನಿನ್ನೆ ಬಂದ್ ವೇಳೆ ಮೆರವಣಿಗೆ ಮಾಡದಂತೆ ಪೊಲೀಸರು ಸೂಚನೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಮತ್ತು ಬೆಂಬಲಿಗರು ಪೊಲೀಸರ ಮೇಲೆ ದರ್ಪ ಮೆರೆದಿದ್ದಾರೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಅವರು ಯಾವ ರೀತಿಯಾಗಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ ಅನ್ನೋದರ ಒಂದು ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಹಾಗೆಯೇ ಕೊಪ್ಪಳದಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ, ಸಂಗಣ್ಣ ಕರಡಿ ಹಾಗೇನೆ ಅವರ ಬೆಂಬಲಿಗರು ಹಾಗೇನೆ ಅವರ ಮಗ ಅಮರೇಶ್ ಕರಡಿ ಅವರು ಪೊಲೀಸರ ಮೇಲೆ ದರ್ಪವನ್ನ ಮೆರೆದಿರುವಂತಹ ದೃಶ್ಯಗಳನ್ನು ಕೂಡ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ನಿನ್ನೆ ಕರ್ನಾಟಕ ಬಂದ್ಗೆ ಬಿಜೆಪಿ ಕರೆ ಕೊಟ್ಟಿತ್ತು, ರೈತರ ಸಾಲ ಮನ್ನಾ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಜನತಾ ದರ್ಶನಕ್ಕೆ ಬಂದವರಿಗೆ ಟೀ, ಕಾಫಿ, ಮಜ್ಜಿಗೆ ಹಾಗೂ ಬಿಸ್ಕೆಟ್ ವ್ಯವಸ್ಥೆ ಮಾಡಲಾಗಿದೆ. ಎಚ್ಡಿ ಕುಮಾರಸ್ವಾಮಿ ಸಿಎಂ ಆಗ್ತಾ ಇದ್ದಂತೆ ಈ ವ್ಯವಸ್ಥೆ ಆರಂಭ ಆಗಿದೆ. ಬಿಸಿಲಲ್ಲಿ ಕಾದು ಕುಳಿತವರಿಗೆ ಟೀ, ಕಾಫಿ, ಮಜ್ಜಿಗೆ ಹಾಗೂ ಬಿಸ್ಕೆಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇಂತಹ ವ್ಯವಸ್ಥೆ ಮಾಡಲಾಗಿತ್ತು. ಈಗ ಈ ವ್ಯವಸ್ಥೆ ಮತ್ತೆ ಕಂಟಿನ್ಯೂ ಆಗಿದೆ. ನಾನು ಸಚಿವ ಸ್ಥಾನಕ್ಕೆ ಲಾಬಿ ಮಾಡಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿದ್ದಾರೆ. ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಯತೀಂದ್ರ, ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೇನೆ ಅಂದರು. ಸದನದಲ್ಲಿ ಬಹುಮತ ಸಾಬೀತುಪಡಿಸುವ ಅನಿವಾರ್ಯತೆ ಇತ್ತು, ಹೀಗಾಗಿ ಶಾಸಕರಾದ ನಂತರ ಕ್ಷೇತ್ರಕ್ಕೆ ಬರಲು ಆಗಿರಲಿಲ್ಲ ಅಂತ ಹೇಳಿದರು. ಚುನಾವಣೆ ಆದ ನಂತರ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಡೋಕ್ಕೆ ಆಗಿರಲಿಲ್ಲ. ನಿಮಗೆ ಗೊತ್ತಿದೆ, ಕಳೆದ ಒಂದು ವಾರದಲ್ಲಿ ನಾವು ಬಹುಮತ ಪ್ರೂವ್ ಮಾಡೋ ತನಕ ಕ್ಷೇತ್ರಕ್ಕೆ ಬರೋಕ್ಕಾಗಿರಲಿಲ್ಲ. ಈಗ ಬಹುಮತ ನಾವು ಪ್ರೂವ್ ಮಾಡಿದ್ದೀವಿ ಫ್ಲೋರ್ನಲ್ಲಿ, ಅಸೆಂಬ್ಲಿ ಫ್ಲೋರ್ನಲ್ಲಿ. ಹಾಗಾಗಿ ಇವತ್ತಿಂದ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೂ ಹೋಗಿ ನಮ್ಮ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿತ್ತು. ಹಾಗೆ ಕ್ಷೇತ್ರಕ್ಕೆ ಹೋಗಿಂತ ಮುಂಚೆ